ಒಂದು ಕಾಲದಲ್ಲಿ ದೇವರುಗಳ ಮತ್ತು ಅಸುರರ ನಡುವೆ ಭಯಾನಕ ಯುದ್ಧಗಳು ನಡೆಯುತ್ತಿದ್ದವು. ಆ ಸಮಯದಲ್ಲಿ ಶಿವ ಅವರ ಕೋಪದಿಂದ ತೃತೀಯ ನೇತ್ರದಿಂದ ಭೀಕರ ಅಗ್ನಿಶಕ್ತಿ ಹೊರಬಂತು. ಆ ಅಗ್ನಿಯನ್ನು ವರುಣ ಸ್ವೀಕರಿಸಿ ಅದರಿಂದ ಒಂದು ಶಿಶು ಜನಿಸಿತು. ಅವನೇ ಜಲಂಧರ. ಜಲಂಧರನು ಬೆಳೆದು ಅಪಾರ ಶಕ್ತಿಶಾಲಿಯಾಗಿ ಬ್ರಹ್ಮದೇವರಿಂದ ವರ ಪಡೆದನು. ಅವನ ಪತ್ನಿ ವೃಂದೆಯ ಪತಿವ್ರತಾ ಶಕ್ತಿಯಿಂದ ಅವನು ಅಜೇಯನಾದನು. ಜಲಂಧರನು ದೇವತೆಗಳ ಮೇಲೆ ಯುದ್ಧ ಮಾಡಿ ಇಂದ್ರನನ್ನು ಸಹ ಸೋಲಿಸಿದನು. ದೇವತೆಗಳು ಭಯದಿಂದ ವಿಷ್ಣು ಮತ್ತು ಶಿವನ ಬಳಿ ಸಹಾಯ ಕೇಳಿದರು. ಅಹಂಕಾರದಿಂದ ಜಲಂಧರನು ಪಾರ್ವತೀದೇವಿಯನ್ನು ಅಪಹರಿಸಲು ಯತ್ನಿಸಿದನು. ಆದರೆ ವೃಂದೆಯ ಪಾವಿತ್ರ್ಯದಿಂದ ಅವನು ಅಜೇಯನಾಗಿದ್ದ. ವಿಷ್ಣು ಯುಕ್ತಿಯಿಂದ ಜಲಂಧರನ ರೂಪ ತಾಳಿ ವೃಂದೆಯ ಮುಂದೆ ಹೋದನು. ವೃಂದೆಯ ಪತಿವ್ರತ ಧರ್ಮ ಮುರಿದ ಕ್ಷಣವೇ ಜಲಂಧರನ ಶಕ್ತಿ ಕುಸಿತವಾಯಿತು. ಅದೇ ಕ್ಷಣದಲ್ಲಿ ಶಿವನು ತ್ರಿಶೂಲದಿಂದ ಜಲಂಧರನನ್ನು ಸಂಹರಿಸಿದನು. ವೃಂದೆ ವಿಷ್ಣುವಿಗೆ ಶಾಪ ನೀಡಿ ಅವನು ಸಾಲಿಗ್ರಾಮ ರೂಪ ತಾಳಿದನು. ವೃಂದೆ ತುಳಸಿ ಗಿಡವಾಗಿ ಜನ್ಮ ತಾಳಿದಳು. ಇದು ಜಲಂಧರಾಸುರನ ಅಂತ್ಯ.